ಇವರು ನಮ್ಮವರು. ಇವರು ನಮ್ಮವರು. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ವೈದ್ಯರ ದಿನ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಮೊದಲಿಗೆ ತಮಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಸರ್. ಥ್ಯಾಂಕ್ ಯು. ಭಾಳ ಸಂತೋಷ ಆಗುತ್ತೆ ಈ ದಿನ ತಮ್ಮ ಜೊತೆ ಮಾತನಾಡಲಿಕ್ಕೆ. ಏಕೆಂದರೆ ಬಹುಶಃ ನಾವು ದೇವರನ್ನು ಬಿಟ್ಟರೆ ಎರಡನೇದಾಗಿ ನಂಬೋದು ವೈದ್ಯರನ್ನು. ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟರೆ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ವೈದ್ಯರಿಗೆ ಬಿಟ್ಟಿದ್ದಾರೆ ಸರ್. ಅಂತಹ ಒಂದು ಪೂಜನೀಯ ಸ್ಥಾನ ನಮ್ಮ ವೈದ್ಯರಿಗೆ ಸಿಕ್ಕಿದೆ. ಅಂತಹ ವೃತ್ತಿಯನ್ನು ತಾವು ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀರಿ. ಬಹುಶಃ ಈ ದಿನ ನಮ್ಮ JSS ರೇಡಿಯೋ ಕೇಂದ್ರಕ್ಕೆ ತಾವು ಬಂದಿರೋದು ನನಗೆ ಭಾಳ ಸಂತೋಷ ಕೊಡುತ್ತೆ ಸರ್. ಥ್ಯಾಂಕ್ ಯು ಸರ್. ಈ ವೈದ್ಯರ ದಿನಾಚರಣೆಯ ಕುರಿತಂತೆ ಇದರ ಒಂದು ಹಿನ್ನೆಲೆ ಮತ್ತು ಇದರ ಮಹತ್ವದ ಕುರಿತು ದಯಮಾಡಿ ತಿಳಿಸ್ಕೊಡಿ. ನಾನು ಎಲ್ಲರಿಗೂ ಮೊದಲನೇದಾಗಿ ಈ ವೈದ್ಯರ ದಿನಾಚರಣೆ ಶುಭಾಶಯಗಳನ್ನು ಮೊದಲನೇದಾಗಿ ನಾನು ಎಲ್ಲ ವೈದ್ಯರಿಗೆ ನಾನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ವೈದ್ಯೋನ ಆರಣ ಹರಿ ಅನ್ನೋ ಹಾಗೆ ತಾವು ಹೇಳಿದಾಗೆ ಇವತ್ತು ದೇವರು ಬಿಟ್ಟರೆ ಎರಡನೇ ಸ್ಥಾನ ನಮ್ಮ ವೈದ್ಯರಿಗಿದೆ. ನಿಸ್ವಾರ್ಥದಿಂದ ಕೆಲಸ ಮಾಡೋವಂಥ ಪವಿತ್ರವಾದ ಒಂದು ಏನಾರ ಒಂದು ವೃತ್ತಿ ಇದೆ ಅಂದರೆ ಅದು ವೈದ್ಯ ವೃತ್ತಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂದರೆ ಅಂಥ ಪವಿತ್ರವಾದ ವೃತ್ತಿಯನ್ನು ಇವತ್ತು ನಾವು ಆಯ್ಕೆ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಈ ಒಂದು ಏನು ವೈದ್ಯರ ದಿನಾಚರಣೆ ಅನ್ನೋದು ನಮ್ಮ ಬಿಧನ್ ಚಂದ್ರ ರಾಯ್ ಅಂತ BC ರಾಯ್ ಅಂತ ವೆಸ್ಟ್ ಬೆಂಗಾಲ್ CM ಅವರು 2 ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ. 1 ಬಾರಿ ವೆಸ್ಟ್ ಬೆಂಗಾಲಿ ಮೇಯರ್ ಆಗ್ತಾರೆ. ಈಸ್ ಎ ಗ್ರೇಟ್ ಫಿಸಿಷಿಯನ್ ಕಮ್ ಪಲ್ಮಲಾಜಿಸ್ಟ್. ಸೊ ಅವರು 1887 ಜುಲೈ 1ರಲ್ಲಿ ಪಾಟ್ನಾ ಇದರಲ್ಲಿ ಬಂಕಾಪುರ ಅನ್ನೋ ವಿಲೇಜ್ನಲ್ಲಿ ಅವರು ಜನಿಸ್ತಾರೆ ಬಡ ಕುಟುಂಬದಲ್ಲಿ. ಜುಲೈ 1 1887ರಲ್ಲಿ ಅವರು ಜನನ ಆಗ್ತದೆ. ಒಂದು ವಿಶೇಷ ಅಂದರೆ ಅವರ ಮರಣೋತ್ಸವ ಜುಲೈ 1 1962ರಲ್ಲಿ ಆಗ್ತದೆ. ಸೇಮ್ ಜುಲೈ 1 1962ರಲ್ಲಿ ಅವ್ರು ಮರಣ ಆಗ್ತಾರೆ. ಮರಣ ಮತ್ತು ಜನನ ಮತ್ತು ಮರಣ ಎರಡೂ ಜುಲೈ 1ರಂದು ಆಗ್ತದೆ. ಅವರ ಒಂದು ಸೇವೆಯನ್ನು ಸರ್ಕಾರ ಪರಿಗಣಿಸಿ ಭಾರತ ಸರ್ಕಾರ 1991ರಲ್ಲಿ ಜುಲೈ 1ರಂದು ರಾಷ್ಟ್ರಾದ್ಯಂತ ವೈದ್ಯರ ದಿನಾಚರಣೆನ ಯಾಕೆ ಆಚರಣೆ ಮಾಡಬಾರ್ದು ಅಂತ 1991ರಲ್ಲಿ ಇದನ್ನು ಜಾರಿ ತರ್ತಾರೆ. ಸೊ ಹಾಗಾಗಿ ಆ 1991 ಜುಲೈ 1ರಿಂದ ಇಲ್ಲಿವರೆಗೂ ಪ್ರತಿ ಜುಲೈ 1ರಂದು ವೈದ್ಯರ ದಿನಾಚರಣೆನ ಆಚರಿಸ್ಕೊತಾ ಬರ್ತಾ ಇದ್ದೀವಿ. ಎಸ್ ಸರ್. ಅಂಥ ಮಹನೀಯರ ಜ್ಞಾಪಕಾರ್ಥಕವಾಗಿ ಮತ್ತು ಅವರ ಒಂದು ಸೇವೆಯ ಜ್ಞಾಪಕಾರ್ಥಕವಾಗಿ ನಾವು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್. ಖಂಡಿತ ವೈದ್ಯಕೀಯ ವೃತ್ತಿಯ ಒಂದು ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮಕ್ಕೆ ನೀಡುವಂಥ ಒಂದು ಗೌರವದ ಸಂಕೇತ ಕೂಡ ಇದು ಸರ್. ಹೌದು. ಸೊ ಸರ್, ತಾವು ವೈದ್ಯರಾಗಬೇಕು ಅಂತ ಅನಿಸಿದ್ದು ಅಥವಾ ಆ ವೈದ್ಯರಾಗಬೇಕು ಅನ್ನುವ ಒಂದು ಪ್ರೇರಣೆ ಏನು ಸರ್? ಈಗ ನಾನು ಸುಧಾ ಮಧ್ಯಮ ವರ್ಗದಲ್ಲಿ ಬೆಳೆದಂಥವ್ರು. ನಮ್ಮ ಮನೆಯಲ್ಲಿ ಡಾಕ್ಟರ್ ಆಗಬೇಕು, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದು ಸಾಮಾನ್ಯವಾಗಿರ್ತದೆ. ನಮ್ಮಲ್ಲಿ ವೈದ್ಯನಾಗಬೇಕು ಅಂತ ಹೇಳ್ತಾ ಇದ್ದದ್ದು ನಾನು ಕಿವಿಗೆ ಬೀರ್ತದೆ. ಮತ್ತು ನಾನು ವೈದ್ಯರಲ್ಲಿ ನಾನು ಹೋಗ್ತಿದ್ದಾಗ ನನಗೆ ಹಲವಾರು ಚಿಕ್ಕ ಹುಡುಗನಾಗಿದ್ದಾಗ ತುಂಬ ಭಯ ಇರೋದು. ಒಂದು ಇಂಜೆಕ್ಷನ್ ತೊಗೊಳ್ಲಿಕ್ಕೆ, ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ತುಂಬ ಭಯ ಆಗೋದು. ಸೊ ಅವರ ಸೇವೆ ಮತ್ತು ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದು, ಜನರು ಅವ್ರ ಮೇಲೆ ಹಾರೈಸ್ತಿದ್ದಂಥದ್ದು ಒಂದು ಏನು ಈಗ ನನಗೆ HD ಕೋಟೆ ತಾಲೂಕು ಸರಗೂರಿನಲ್ಲಿ
ಹುಟ್ಟಿದಂಥವ್ನು ನಾನು. ಸೊ ಅಲ್ಲಿ ನಮಗೆ ಡಾಕ್ಟರ್ ಮೃತ್ಯುಂಜಯಪ್ಪ ಈ ಥರ ಸುಮಾರು ಜನ, ಶೆಣೆ, ರಾಮನಾಥ್ ಶೆಣೆ, ಈ ಥರ ಅವರು ನಮ್ಮಲ್ಲಿ ಇದ್ದರು. ಸೊ ಅವ್ರನ್ನೆಲ್ಲ ನಾನು ಒಡನಾಟದಲ್ಲಿ ನೋಡ್ತಾ ಇದ್ದೆ, ಸಣ್ಣ ಹುಡುಗ ಇದ್ದಾಗ ನೋಡ್ತಾ ಇದ್ದೆ. ಅಲ್ಲಿ ಸಾರ್ವಜನಿಕರು ಅವ್ರಿಗೆ ಇಟ್ಟಂಥ ಗೌರವ, ಅವ್ರು ಕೊಡದಂಥ ನಿಸ್ವಾರ್ಥ ಸೇವೆ, ಇವೆಲ್ಲ ಏನಾಗ್ತದೆ ನನಗೆ ಸ್ವಲ್ಪ ಏನೋ ಒಂದು ಪ್ರಚೋದನೆ ತಂತು ಅನಿಸುತ್ತೆ. ಸೊ ವೈದ್ಯನಾಗಬೇಕು ಅನ್ನೋದು ನನಗೆ ಒಂದು ದೃಢ ಸಂಕಲ್ಪ ಮಾಡಿದೆ. ಸೊ ಹಾಗಾಗಿ ನಾನು ಒಂದು ದೃಢ ಸಂಕಲ್ಪ ಮಾಡಿ ಒಂದು ಗೌರ್ಮೆಂಟ್ ಸೀಟಲ್ಲಿ ನಾನು ಒಂದು ಸೀಟನ್ನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ತಗೊಂಡು ಪಡೆದು ಇವತ್ತು ವೈದ್ಯ ವೃತ್ತಿಯಾಗಿ ನಾನು ಇವತ್ತು 10 ವರ್ಷ ಉಳ್ಳಳ್ಳಿ ನಂಜನಗೂಡು ತಾಲೂಕಿನಲ್ಲಿ ಸೇವೆಯನ್ನು ನೀಡಿದೆ. ತುಂಬ ಸಂತೋಷ ತಂದಂಥ ಊರದು. ಯಾಕಂದರೆ ಉಳ್ಳಳ್ಳಿಲಿ ಪ್ರತಿ ಮನೆಯಲ್ಲೂ ನನ್ನ ಹೆಸರು ಈಗಲೂ ಮಾತಾಡ್ತಾರೆ. ಹಾಗೆ ಅಷ್ಟು ಸರ್ವಿಸನ್ನು ನಾನು ಉಳ್ಳಳ್ಳಿಯಲ್ಲಿ ನೀಡಿದ್ದೀನಿ. ಸೊ 10 ವರ್ಷ ಆದಮೇಲೆ 4 ವರ್ಷ ಮೈಸೂರಲ್ಲಿ ಮಾಡಿದೆ. ನನ್ನ ನಾನು ನಮ್ಮ ಹುಟ್ಟು ತಾಲೂಕಿನಲ್ಲಿ ನನ್ನ ಜನಗಳಿಗೆ ಏನಾರು ಒಂದು ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕಾಯ್ತಾ ಇದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಸರಗೂರು HD ಕೋಟೆಯಲ್ಲಿ ತಾಲೂಕು ಆರೋಗ್ಯ ಕಚೇರಿಯಲ್ಲಿ ಒಂದು ಆ ಪೋಸ್ಟು ಅವರು ಪ್ರಮೋಷನ್ ಆಗ್ತಾಯಿದ್ರು. ಅದನ್ನು ಗಮನಿಸಿ ನಾನು ಅಲ್ಲಿಗೆ ಟ್ರಾನ್ಸ್ಫರ್, ಸಿಟಿಯಿಂದ ಹೋದೆ, ನಾನು ಹಳ್ಳಿಗೆ ಹೋದೆ. ಸೊ ಇವತ್ತು ನಾನು HD ಕೋಟೆ ಮತ್ತು ಸರಗೂರು 2 ತಾಲೂಕಿನಲ್ಲೂ ನಾನು ತಾಲೂಕು ಆರೋಗ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಸಂತೋಷದಿಂದ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದುವರೆಗೆ ಎಷ್ಟು ವರ್ಷ ಆಯಿತು ಸರ್ ವೈದ್ಯ ವೃತ್ತಿ? ಸೊ ವೈದ್ಯ ವೃತ್ತಿ ನನಗೆ ಸುಮಾರು 23 ವರ್ಷದಿಂದ. 23 ವರ್ಷ. ಭಾಳ ಸಂತೋಷ ಆಗುತ್ತೆ. ತಾವೇ ಹೇಳಿದ ಹಾಗೆಯೇ ಎಲ್ಲರೂ ಸಿಟಿಯಲ್ಲಿ ಬಯಸ್ತಾರೆ, ತಾವು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೊರಟಿದ್ದೀರಿ. ಅದರಲ್ಲೂ ವಿಶೇಷವಾಗಿ ತಮ್ಮ ತವರು ತಾಲೂಕಿನಲ್ಲಿ ಕೆಲಸ ಮಾಡಬೇಕು ಅಂತ ಹೋಗಿದ್ದೀರಿ. ತಾವು ಸರಗೂರು ತಾಲೂಕಿನವರು ಮೂಲತಃ. ಸೊ HD ಕೋಟೆ ಮತ್ತು ಸರಗೂರು ತಾಲೂಕು ಎರಡನ್ನೂ ಕೂಡ ತಾವು ಈಗ ನಿಭಾಯಿಸ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ಸರ್? ನಿಮ್ಮ ಈ ವೃತ್ತಿ ನಿಮಗೆ ಎಷ್ಟು ತೃಪ್ತಿ ತಂದಿದೆ, ಎಷ್ಟು ಸಂತೋಷ ಕೊಟ್ಟಿದೆ ಸರ್? ನಾವು ತಿಳಿದವರಾಗೆ HD ಕೋಟೆ ಮತ್ತು ಸರಗೂರು ತಾಲೂಕು, ಈಗ ಸರಗೂರು ಇತ್ತೀಚೆಗೆ ತಾಲೂಕು ಆದಂಥದ್ದು, ಅದು ತುಂಬ ಹಿಂದುಳಿದ ತಾಲೂಕು ಅಂತ ನಂಜುಂಡ ವರದಿಯಲ್ಲಿ ಹೇಳ್ತದೆ. ನಮ್ಮಲ್ಲಿ ರಿಚ್ ರಿಸೋರ್ಸಸ್ ಇದ್ರೂ ಜನಸಂಖ್ಯೆ ಕಡಿಮೆ, ಭೌಗೋಳಿಕವಾಗಿ ಜಾಸ್ತಿ ಇದೆ. ಅಂದರೆ ನೀರು, ಅರಣ್ಯ ಇವು ಹೆಚ್ಚು ನಮ್ಮ ಹೆಕ್ಟೇರ್ಸ್ ಇದರಲ್ಲಿದೆ. ಆಡಿ ಸುಮಾರು 120 ಹೆಚ್ಚು ಹಾಡಿಗಳು ಟ್ರೈಬಲ್ಸ್ ವಾಸ ಮಾಡ್ತಾರೆ. ಇಲ್ಲಿ ಹಲವಾರು ಚಾಲೆಂಜಸ್ಗಳಿವೆ. ನಾವು ಎಲ್ ಸರ್ವಿಸ್ ಕೊಡೋದು ಟ್ರೈಬಲ್ಸ್ಗೆ ಮತ್ತು ರೂರಲ್ ಸರ್ವಿಸ್ಗೆ ಅಷ್ಟು ಸಾಮಾನ್ಯವಾದದ್ದಲ್ಲ. ಸೊ ಅವರನ್ನು ಮನವೊಲಿಸೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಟ್ರೈಬಲ್ ಲೀಡರ್ಸು ಮತ್ತೊಬ್ಬ ಅವ್ರನ್ನೆಲ್ಲ ನಾವು ವಿಶ್ವಾಸ ತೊಗೋಬೇಕಾಗ್ತದೆ. ಅವರಿಂದೆಲ್ಲ ನಾವು ಮತ್ತು NGOs ಸಪೋರ್ಟ್ ತೊಗೋಬೇಕಾಗ್ತದೆ. ಈ ರೀತಿ ತುಂಬ ಲಾಟ್ ಆಫ್ ಚಾಲೆಂಜಸ್ಗಳನ್ನ ನಾವು ಫೇಸ್ ಮಾಡಿದ್ವಿ. ಇವನ್ ಹೆರಿಗೆ ಸಮಯದಲ್ಲಿರ್ಬೋದು, ಮನೇಲಿ ಹೆರಿಗೆ ಆಗುವಂಥದ್ದಿರ್ಬೋದು. ಸೊ ಅದನ್ನು ಇನ್ಸ್ಟಿಟ್ಯೂಷನ್ ಡೆಲಿವರಿ ತರೋವಂಥದ್ದಕ್ಕೆ ಎಷ್ಟೋ ನಾನೇ 2 ಬಾರಿ ಸುಮಾರು ಬಾರಿ ಆಂಬುಲೆನ್ಸ್ ತೊಗೊಂಡು PC ಕರ್ಕೊಂಡೋಗಿ ನಾನು ಸುಮಾರು ಕನ್ವಿನ್ಸ್ ಮಾಡಿ ಲಿಫ್ಟ್ ಮಾಡಿರೋದು ಉಂಟು. ಸೊ ಹಾಗಾಗಿ ಆಡಿ ಜನಗಳು ಅವ್ರದ್ದೇ ಒಂದು ಕಸ್ಟಮ್ಸು ಕಲ್ಚರ್ಸ್ ಇದೆ. ಸೊ ಅವರು ನಮ್ಮ ಕಸ್ಟಮ್ ಕಲ್ಚರ್ಸ್ಗೆ ಬರೋದು ತುಂಬ ಕಷ್ಟ. ಸೊ ಆ ನಿಟ್ಟಿನಲ್ಲಿ ನಾವು ಅಷ್ಟಕ್ಕೆ ಬಿಡಲಿಕ್ಕಾಗಲ್ಲ, ಅವ್ರಿಗೆ ಮನವೊಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಅಷ್ಟಕ್ಕೆ ಬಿಡೋಕ್ಕೆ ಹೋಗಲಿಲ್ಲ. ನಾನು ಸ್ವಲ್ಪ ಟ್ರೈಬಲ್ ಲೀಡರ್ಸ್ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಊರಿನ ಮುಖಂಡರಿರ್ಬೋದು, ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಅವರ ಸಹಾಯ ತೊಗೊಂಡು ಮತ್ತು NGO ಅವ್ರ ಸಹಾಯ ತೊಗೊಂಡು ಒಂದು ಜಂಟಿಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇದು ತುಂಬ ತುಂಬ ಒಂಥರ ತೃಪ್ತಿಕರವಾಗಿ ನಮಗೆ ಕೊಡುತ್ತೆ. ಯಾಕಂದರೆ ಇವತ್ತು ಸಿಟಿಲಿರ್ಬೋದು, ಯಾರಿಗೆ ನಾವು ಸರ್ವಿಸ್ ಕೊಡ್ಬೋದು, ನಮ್ಮಲ್ಲಿ ಇನ್ನೊಬ್ಬರು ವೈದ್ಯರು ಇರ್ತಾರೆ, ನಾವಲ್ಲಿ ಇನ್ಸ್ಟಿಟ್ಯೂಷನ್ ಇರ್ತದೆ. ನಾವು ಹಳ್ಳಿಗಾಡಿನಲ್ಲಿ ಸೇವೆಗಳು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೇ, ಸರ್ಕಾರಿ ಉಪಕೇಂದ್ರ ಮಟ್ಟದಲ್ಲೇ ಒಂದು PHCOs ಇರ್ಬೋದು, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇರ್ಬೋದು, ಈ ನಮ್ಮ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ಗೆ ಡಿಪೆಂಡ್ ಆಗಿರ್ತಾರೆ. ಬೇರೆ ಆಲ್ಟರ್ನೇಟ್ ಮೆಡಿಸಿನ್ಸ್ ಅಲ್ಲಿ ಆಲ್ಟರ್ನೇಟ್ ಹಾಸ್ಪಿಟಲ್ ಆಗಲಿ ಇರೋದಿಲ್ಲ. ಸೊ ಹಾಗಾಗಿ ಅಂಥವ್ರಿಗೆ ನಾವು ಸೇವೆ ಕೊಟ್ಟರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಾನು ರೂರಲ್ ಸೆಟಪ್ನ ಆಯ್ಕೆ ಮಾಡಿಕೊಂಡೆ. ಅದರಲ್ಲೂ ಎಸ್ಪೆಷಲಿ ನಾವು ನೇಟಿವ್ ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಈಗ ಸುಮಾರು 10 ವರ್ಷದಿಂದ ಅಲ್ಲೇ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಾಳ ಸಂತೋಷ ಸರ್. ತಾವೇ ಹೇಳಿದ್ರಿ, ಒಂದು ಪ್ರಶ್ನೆಯಲ್ಲಿ 2 ಉತ್ತರಗಳಿದೆ ಸರ್, ಅಥವಾ ಒಂದು ಉತ್ತರದಲ್ಲಿ 2 ಪ್ರಶ್ನೆಗಳಿದೆ. ಒಂದು, ನಿಮಗೆ ಎಷ್ಟು ಸಂತೋಷ ಕೊಡ್ತು ಈ ವೃತ್ತಿ ಅಂತ ಹೇಳಿದೆ. ಹಾಗೆಯೇ ಸಂತೋಷದ ಬಗ್ಗೆ ಹೇಳಿದ್ರಿ. ಈ ಒಂದು ಹಾಡಿ ಪ್ರದೇಶದಲ್ಲಿ ಅವರ ಮನವೊಲಿಸೋದು, ಯಾಕಂದರೆ ಅವರ ಒಂದು ಸಂಸ್ಕೃತಿ ಸಂಸ್ಕಾರಗಳು ಬೇರೆ ರೀತಿ ಇರುತ್ತೆ. ಸೊ ಅವ್ರನ್ನ ವೈದ್ಯಕೀಯ ಒಂದು ಕಲ್ಚರ್ಗೆ ತರಬೇಕು ಅಂತಂದರೆ ಬಹಳ ಒಂದು ಸವಾಲಿನ ವಿಚಾರ.
ಬಟ್ ಅದು ನಿಮಗೆ ಆ ಸವಾಲುಗಳನ್ನು ಮೆಟ್ಟಿ ಅವರಿಗೆ ಒಂದು ಆರೋಗ್ಯವನ್ನು ಕೊಡೋದು ಒಂದು ಸವಾಲಾದರೆ ಇನ್ನೊಂದು ಸವಾಲನ್ನು ಎದುರಿಸೋದೇ ಒಂದು ಸಂತೋಷ ಅಂತ ತಮಗೆ ಅನಿಸ್ತದೆ. ಸೊ ಅವರುಗಳಿಗೆ ಒಂದು ಆರೋಗ್ಯ ಸೇವೆಯನ್ನು ಕೊಡೋದೇ ಒಂದು ಸಂತೋಷ ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ಸರ್, ಆ ವೃತ್ತಿಯನ್ನು ತಾವು ಪ್ಯಾಷನೇಟ್ ಆಗಿ ತೊಗೊಂಡ್ರೆ ಅಥವಾ ಅದು ಬಹಳ ಅದನ್ನ ಸಂತೋಷದಿಂದ ಕೆಲಸ ಮಾಡಿದ್ರೆ, ಪ್ರೀತಿಯಿಂದ ಕೆಲಸ ಮಾಡಿದರೆ ಖಂಡಿತ ಎಲ್ಲವೂ ಸಂತೋಷ ಕೊಡುತ್ತೆ ಅಂತ ಅನಿಸುತ್ತೆ. ಅದು ಸವಾಲು ಅನಿಸೋದಿಲ್ಲ. ತಾವೇ ಆರಂಭದಲ್ಲಿ ಹೇಳಿದ್ರಿ, ಎಲ್ಲರೂ ನಗರ ಪ್ರದೇಶದಲ್ಲಿ ಇರೋಕ್ಕೆ ಇಷ್ಟಪಟ್ಟರೆ ತಾವೇ ಸ್ವತಃ ಗ್ರಾಮೀಣ ಪ್ರದೇಶಕ್ಕೆ ಹೋಗುವಂತ ಇಷ್ಟಪಟ್ಟಿದ್ರಿ. ಬಹುಶಃ ಇದು ತಮ್ಮ ಪ್ಯಾಷನನ್ನು ಹೇಳುತ್ತಾ ಅಂತ ಸರ್? ಇಲ್ಲ, ನಾವು ಯಾವುದೇ ವೃತ್ತಿಯಾಗಲಿ, ಇದು ವೈದ್ಯ ವೃತ್ತಿನಗಿಂತ ಯಾವುದೇ ವೃತ್ತಿಯಾಗಲಿ, ಅದು ಕಾಯ ವಾಚ ಒಂದು ಮನಸ್ಸಿಟ್ಟು ಕೆಲಸ ಮಾಡಿದ್ರೆ, ಕಮಿಟ್ಮೆಂಟ್ ಇನ್ವಾಲ್ವ್ಮೆಂಟ್ ಕೊಟ್ಟು ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಆದಂಥ ಒಂದು ಪ್ರತಿಫಲ ಇರ್ತದೆ. ಈಗ ನಾವು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂದರೆ ಅದು ಕೆಲಸ ಮಾಡದೇ ಇದ್ರೂ ಸಂಬಳ ಬರ್ತದೆ, ಮಾಡಿದ್ರೂ ಬರುತ್ತೆ, ಮಾಡದೇ ಇದ್ರೂ ಬರ್ತದೆ. ಸೊ ನಾವು ಏನೋ ಒಂದಷ್ಟು ನಮಗೆ ಸಿಕ್ಕಂಥ ಅವಕಾಶದಲ್ಲಿ ನನ್ನ ಕೈಲಾದಷ್ಟು ಒಂದು ಸಹಾಯವನ್ನು ಧ್ವನಿ ಇಲ್ಲದವ್ರಿಗೆ ಧ್ವನಿಯಾಗಿ ಮತ್ತು ಆರೋಗ್ಯ ಸಿಗದೆ ಇದ್ದ ಕಡೆ ಆರೋಗ್ಯವನ್ನು ಕೊಟ್ಟರೆ ಎಲ್ಲೋ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ, ನನಗೂ ತುಂಬ ಖುಷಿ ಆಗ್ತದೆ, ಅವರು ಎಷ್ಟು ಖುಷಿ ಪಡ್ತಾರೆ. ನಾವು ಹಳ್ಳಿಗಳಲ್ಲಿ ನಾವು ಎಷ್ಟೇ ಸರ್ವಿಸ್ ಕೊಟ್ಟಾಗ ರಿಗಾರ್ಡ್ಸ್ ತುಂಬ ಬರ್ತದೆ. ತುಂಬ ನಾವು ಎಲ್ಲೋ ಹೋಯ್ತಿರಿ, ಏನೇ ಮಾಡ್ತಿರಲಿ, ಪುಣ್ಯಾತ್ಮ ನಮಗೆ ಇವತ್ತು ಆರೋಗ್ಯದಲ್ಲಿ ಅಡ್ಮಿಷನ್ ಮಾಡಿಸ್ತಾ, ಬ್ಲಡ್ ಕೊಡಿಸ್ತಾ, ಅಡ್ಮಿಷನ್ ಮಾಡಿಸ್ತಾ, ಟ್ರೀಟ್ಮೆಂಟ್ ಕೊಡಿಸ್ತರು. ನಾವು ಇವತ್ತು ಬದುಕಿದ್ದೆ ಅವರಿಂದ. ಹೌದೌದು. ಈ ಕೋವಿಡ್ ಟೈಮ್ನ ತುಂಬ ನೋಡಿದ್ದೀವಿ ಆ ಥರದ್ದು. ಬೆಡ್ಗಳೇ ಸಿಗ್ತಿರ್ಲಿಲ್ಲ, ನಾವು ಬೆಡ್ಗಳು ಕೊಡಿಸ್ತಿದ್ದೋ, ಪ್ಲೇಟ್ಲೆಟ್ ಸಿಗ್ತಿರ್ಲಿಲ್ಲ, ಪ್ಲೇಟ್ಗಳು ಕೊಡಿಸ್ತಿದ್ದೋ. ಈ ಥರ ಮತ್ತು ಅವ್ರಿಗೆ ಮಾನಸಿಕವಾಗಿ ನಾವು ಕೌನ್ಸಿಲಿಂಗ್ ಮಾಡಿ ಧೈರ್ಯವನ್ನು ತರ್ತಾ ಇದ್ದೋ. ಅಂದರೆ ನಿಮ್ಮ ಪರಿಮಿತಿಯಲ್ಲಿ ಸಿಗದೇನೆ ಇರುವಂಥ ಸೌಲಭ್ಯವನ್ನು ಸಹ ಬೇರೆ ಪರಿಮಿತಿಯಲ್ಲಿ ಅಥವಾ ಬೇರೆ ಕಡೆಯೂ ಕೂಡ ಕೊಡಿಸುವಂಥ ಒಂದು ಪ್ರಯತ್ನ ತಮ್ಮದಾಯಿತು ಅಂತ. ಖಂಡಿತ. ಅದು ದಿನನಿತ್ಯ ಒಂದು 4-5 ಪ್ರಕರಣಗಳು ಆಗ್ತಾನೆ ಇರ್ತವೆ. ಒಂದು ಅಡ್ಮಿಷನ್ ಆಗಲಿ, ಬ್ಲಡ್ ಡೊನೇಷನ್, ಬ್ಲಡ್ ಕೊಡಿಸೋದಾಗಲಿ, ಆ ಥರ ನಾವು ಒಂಥರ ಜೊತೆಗೆ ಸೋಷಿಯಲ್ ವರ್ಕ್ ಥರನೂ. ಅಂದರೆ ನೋಡಿ, ಸಾಮಾನ್ಯವಾಗಿ ಬರೀ ಒಂದು ವೈದ್ಯ ವೃತ್ತಿ ಮಾಡ್ತೀನಿ ಅಂದರೆ ಅದರ ಸಪ್ರೇಟು. ಅಂದರೆ ನಿಮ್ಮ ಸಂಬಂಧ ಒಂದು ರೋಗಿ ಮತ್ತು ವೈದ್ಯನ ನಡುವೆ ಮಾತ್ರ ಇರುತ್ತೆ. ಆದರೆ ಒಬ್ಬರು ವೈದ್ಯಾಧಿಕಾರಿಯಾಗಿ ಮಾಡೋದು ಇಡೀ ಒಂದು ಸಮುದಾಯವನ್ನು ಅಥವಾ ಇಡೀ ಒಂದು ತಾಲೂಕಿನ ಒಂದು ಸಂಬಂಧಕ್ಕೆ ಪೂರಕವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡುವಾಗ ತಾವು ಒಂದು ಅಲ್ಲಿನ ಜನರು ಮತ್ತು ಅಲ್ಲಿನ ಇತರೆ NGOಗಳು, ಸಂಸ್ಥೆಗಳು, ಯುವಕ ಸಂಘಗಳು ಎಲ್ಲರನ್ನ ಒಂದು ಒಗ್ಗೂಡಿಸ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಎಲ್ಲರ ಒಂದು ಸಹಭಾಗಿತ್ವವನ್ನು ತಗೊಂಡು ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಇತರೆ NGOಗಳು ಅಥವಾ ಇತರೆ ಸಂಘ ಸಂಸ್ಥೆಗಳು ಹೇಗೆ ಸಹಕಾರ? ನಮಗೆ HD ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಮೊದಲನೇ NGO ಅಂದರೆ ನಮಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರದ್ದು ನಮಗೆ ಒಂದು ಕೊಂಡಿ ಥರ ನಮಗೆ ಕೆಲಸವನ್ನು ಮಾಡ್ತಾ ಬರ್ತಾರೆ. ಅವರು ಹಾಡಿಗಳಾಗಿರ್ಬೋದು, ಆರ್ಚೇಜ್ ಕಾಂಪೋನೆಂಟ್ ಇರ್ಬೋದು, ANC ಕೇರ್ ಇರ್ಬೋದು, ಮತ್ತು ಟ್ರೈಬಲ್ಸ್ಗೆ ಇಮ್ಯುನೇಷನ್ RI ಸೆಷನ್ ಮಾಡೋವಂಥದ್ದು, ಇವೆಲ್ಲವೂ ನಮ್ಮ ಜೊತೆ ಪೂರಕವಾಗಿ ಕಳೆದ ಬಿಗಿನಿಂಗಿಂದ ನಮಗೆ ಅವರು ನಮ್ಮ ಜೊತೆ ಕೈ ಜೋಡಿಸಿ ಮಾಡ್ತಾಯಿದ್ದಾರೆ. ಸೊ ಅದೊಂದು ನಮಗೆ, ಮತ್ತು ಅವ್ರ ಜೊತೆ ನಾವು ಒಳ್ಳೆ ಉತ್ತಮ ಒಡನಾಟನ ಇಟ್ಕೊಂಡಿದ್ದೀವಿ. ಅವರು ನಮ್ಗೆ ಅಷ್ಟೇ ಸ್ಪಂದಿಸ್ತಾರೆ, ನಾವು ಅವ್ರಿಗೆ ಯಾವುದೇ ರೀತಿ ಆದರೂ ನಾವು ಅದೇ ರೀತಿ ಸ್ಪಂದಿಸ್ತೀವಿ. ಸೊ ಹಾಗಾಗಿ ಒಂದು NGO ಆದಂಥ ಅವರು ಉದ್ಭವ್ ಟ್ರಸ್ಟ್ ಅಂತವರು ಇತ್ತೀಚೆಗೆ ಆರ್ಟ್ ಫೌಂಡೇಶನ್ ಅನ್ನೋರು ಸುಮಾರು ಒಂದು 7-8 ಕಡೆ ಒಂದು ಮೆಗಾ ಕ್ಯಾಂಪ್ಗಳನ್ನ ಮಾಡಿ ಸಾರ್ವಜನಿಕ ನೀಡ್ತಾ ಇರೋಂಥದ್ದು, ಸರ್ವಿಸ್ ನೀಡುವಂಥದ್ದು. ಯಾಕಂದರೆ ನಮ್ಮ ಭಾಗದ ಜನರಿಗೆ ಅತಿ ವೃದ್ಧಾತ್ಮರು ಈ ಜಿಲ್ಲೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಅಂಥವ್ರಿಗೆ ನಾವು ಅಲ್ಲಿ ಸ್ಥಳೀಯವಾಗಿ ಏನಾರ ಒಂದು ಮೆಗಾ ಕ್ಯಾಂಪನ್ನು ಮಾಡಿ ಪಲ್ಮಲಾಜಿಸ್ಟು, ಸ್ಪೈರೋಮೀಟರ್ ಒಂದು ಮಾಡೋ ಟೆಸ್ಟ್, ಹಿಂಗೆ ಹಲವಾರು ECGಗಳು, ಈ ಥರ ನಾವು ಸರ್ವಿಸನ್ನು ಕೊಟ್ಟರೆ ನಿಜವೂ ಅಂಥ ಬಡ ಜನರಿಗೆ ಅನುಕೂಲ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲೂ ಸುಧಾ ನಾವು ಎಲ್ಲ 5 ಗ್ರಾಮಗಳನ್ನ ಆಯ್ಕೊಂಡು ನಾವು NGO ಅವ್ರ ಹತ್ರ ಮಾತಾಡಿಕೊಂಡು ಹೆಲ್ತ್ ಕ್ಯಾಂಪ್ಸನ್ನ ಮಾಡ್ತಾಯಿದ್ದೀವಿ. ಎಸ್ ಸರ್, ಭಾಳ ಸಂತೋಷ. ಸಾಕಷ್ಟು ಸಂಘ ಸಂಸ್ಥೆಗಳು, NGOಗಳು ತಮಗೆ ಸಹಕಾರ ನೀಡ್ತಾ ಇರುವಂಥದ್ದು, ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಜೊತೆಗೆ ಏಕೆಂದರೆ ತಮ್ಮ ಒಂದು ಲೀಡರ್ಶಿಪ್ ಅಥವಾ ನಾಯಕತ್ವ ಕೂಡ ಅದಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಇದೆಲ್ಲ ಆಗಿಯೂ ಸರ್, ವಿಶೇಷವಾಗಿ ತಾವು ಹೇಳಿದಂಗೆ HD ಕೋಟೆ ತಾಲೂಕು ಅಂದ ತಕ್ಷಣ ಅದು ಹಿಂದುಳಿದ ತಾಲೂಕು ಅಂತ ಹೇಳ್ತೀವಿ. ಇದೆಲ್ಲ ಆಗಿಯೂ HD ಕೋಟೆ ಮತ್ತು ಸರಗೂರು ತಾಲೂಕನ್ನು ಆರೋಗ್ಯವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಇನ್ನು ಏನೆಲ್ಲ ನಿರೀಕ್ಷೆಗಳಿದೆ, ಇನ್ನೇನೆಲ್ಲ ಅವಕಾಶಗಳು ಬೇಕು ಅಂತ ಅನಿಸುತ್ತೆ ತಮಗೆ, ತಮ್ಮ ಈ ಅನುಭವದಲ್ಲಿ? ಸೊ ಈಗ ಕಳೆದ 10 ವರ್ಷದಲ್ಲಿ ನಾವು ಒಂದು ಹಿನ್ನೋಟ ನೋಡಿದಾಗ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಸುಧಾರಣೆಗಳಾಗಿವೆ. ಸರ್ಕಾರದಿಂದ ಹಲವಾರು ಸುಧಾರಣೆಗಳಾಗಿವೆ. ಅದು ಏನು ಹಲವಾರು ಸುಧಾರಣೆಗಳು ಅಂದರೆ,
ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ಬಿಲ್ಡಿಂಗ್ಸ್ ಎಲ್ಲ ಕಡೆ ಸ್ವಂತ ಬಿಲ್ಡಿಂಗ್ಸ್ ಆಗಿವೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳು ಉಪಕರಣಗಳು ಸರ್ಕಾರದಿಂದ ಆಗಿದೆ. ಮೊದಲಷ್ಟು ಸಮಸ್ಯೆಗಳಿಲ್ಲ. ಡ್ರಗ್ಸ್ ಈಗ ಆನ್ಲೈನ್ ಇಂಡೆಂಟ್ ಹಾಕಿ ಎವ್ರಿ 5th ಒಳಗಡೆ ಡ್ರಗ್ಸ್ ತೊಗೊಳ್ಳೋವಂಥದ್ದು ಡ್ರಗ್ಸ್ ಸುಧಾ ಇದೆ. ಈವನ್ ನಮ್ಮ ABRK ಸ್ಕೀಮ್ ಅಂತ ಬರ್ತದೆ, ಅದರಲ್ಲೂ ಏನಾರ ಮನೆ ಆಸ್ಪತ್ರೆಗಳಲ್ಲಿ ಡ್ರಗ್ಸ್ ಇಲ್ಲ ಅಂದರೆ ತುಂಬ ಎಮರ್ಜೆನ್ಸಿ ಆದರೆ ಆ ಹಣದಲ್ಲಿ ಪರ್ಚೇಸ್ ಮಾಡಿ ರೋಗಿಗಳಿಗೆ ಕೊಡುವಂಥದ್ದು ಸುಧಾ ಆಗ್ತದೆ. ಹಾಗಾಗಿ ಕಳೆದ 10 ವರ್ಷ ನಾವು ನೋಡಿದಾಗ ಇವತ್ತು ತುಂಬ ಬದಲಾವಣೆ ಆಗಿದೆ. ಅದೇ ರೀತಿ ಐಟೆಕ್ಸ್ ಪರ್ಸನ್ನು ನಾವು ಏನು ಸಿಟಿಲಿ ಇರ್ತಾರೆ ಅದೇ ರೀತಿ ನಾವು PSC ಮಟ್ಟದಲ್ಲಿ CSC ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ನೀಡ್ತಾ ಇದ್ದೀವಿ. ಅದೊಂದು ತುಂಬ ತೃಪ್ತಿ ಇದೆ. ಬಟ್ ನಾವು 100ಕ್ಕೆ 100ರಷ್ಟು ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಅದರಲ್ಲಿ ಹಲವಾರು ಅದರದೇ ಆದಂಥ ಕೆಲವು ಸಮಸ್ಯೆಗಳಿವೆ. ಅಂದರೆ ನಮ್ಮಲ್ಲಿ HR ಸಮಸ್ಯೆಗಳಿವೆ. ವುಮನ್ ರಿಸೋರ್ಸಸ್ ತುಂಬ ಕಡಿಮೆ ಇದೆ. ರೂರಲ್ ಸೆಟಪ್ಪಲ್ಲಿ ಕೆಲಸ ಮಾಡುವಂಥವ್ರು ಆಸಕ್ತಿ ಇರೋರು ಬತ್ತ ಕ್ಷೀಣಿಸ್ತಾ ಇದ್ದಾರೆ. ರೂರಲ್ ಸೆಟಪ್ಪಲ್ಲಿ ಬಂದು ಕೆಲಸ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ. ವೈದ್ಯರಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಎಲ್ರಿಗೂ ಜಿಲ್ಲೆ ಅಕ್ಕಪಕ್ಕ ಬೇಕು ಅನ್ನೋದೇ ಇವತ್ತಿನ ಇದಾಗ್ತಾ ಇದೆ. ಸೊ ಹಾಗಾಗಿ ಯಾಕಂದರೆ ನಾನು ಈ ಒಂದು ವೈದ್ಯರ ದಿನಾಚರಣೆ ದಿನ ನಾನು ಯಾಕೆ ಪರ್ಟಿಕ್ಯುಲರಾಗಿ ಈ BC ರಾಯ್ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಅಂದರೆ, ಅವರು ಅಷ್ಟು ಒಂದು ವೈದ್ಯರಾಗಿ, ಪೊಲಿಟಿಷಿಯನ್ ಆಗಿ, ಮೇಯರ್ ಆಗಿ, 2 ಟರ್ಮ್ಸ್ CM ಆಗಿ, ಗಾಂಧೀಜಿಯವರ ಒಳನಾಡದಲ್ಲಿ ಸ್ವಾತಂತ್ರ್ಯ ದಿನಕ್ಕೂ ಹೋರಾಡೋದಂತ ಆಗಿ ಇಷ್ಟಿದ್ರೂ ಇಷ್ಟು ಬ್ಯುಸಿ ಶೆಡ್ಯೂಲ್ವೂ ಪ್ರತಿದಿನ 1 ಅವರ್ ಪೇಷಂಟ್ ನೋಡಿ ಅವರು ಅಸೆಂಬ್ಲಿಗೆ ಹೋಗ್ತಿದ್ರು. 1 ಅವರು ರೋಗಿಗಳು ನೋಡಿ, ರೋಗಿಗಳು ಚಿಕಿತ್ಸೆ ನೀಡಿ ನಂತರ ಅವರು CM ಚೇರ್ಗೆ ಕೂರ್ತಾಯಿದ್ರು. ಸೊ ಅಂಥ ಮಹನೀಯರ ನಾವು ಇವತ್ತು ಯಂಗ್ ಡಾಕ್ಟರ್ಸ್ ಇರ್ಬೋದು, ಯಾರೇ ಡಾಕ್ಟರ್ಸ್ ಇರ್ಬೋದು, ಅವರ ಮಾರ್ಗದರ್ಶನಗಳನ್ನು ನಾವು ನಮ್ಮ ಇದಕ್ಕೆ ಅಳವಡಿಸ್ಕೋಬೇಕಾಗ್ತದೆ. ಸಿಂಪ್ಲಿಸಿಟಿಯಿಂದ ನಾವು ಬೆಳೆಸ್ಕೋಬೇಕಾಗ್ತದೆ. ರೋಗಿಗಳಿಗೆ ನಾವು ಹತ್ತಿರವಾಗಿ ಸ್ಪಂದಿಸಬೇಕಾಗ್ತದೆ. ರೋಗಿಗಳು ಇವತ್ತು ಭಾರಿ ನೋವಿಂದ ನರಳ್ಕೊಂಡು ಹತ್ಕೊಂಡೆಲ್ಲ ಬರ್ತಾರೆ. ಸೊ ಅವ್ರಿಗೆ ನಾವು ಸಾಂತ್ವನ ಹೇಳೋಂಗೆ ಅಂತ ವೈದ್ಯರಾಗಬೇಕಾಗ್ತದೆ. ಅವ್ರಿಗೆ ಕಣ್ಣೀರೋರ್ಸಂತ ಮನೋಭಾವ ನಾವು ಬೆಳೆಸ್ಕೋಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ವೈದ್ಯರು ಸುಮಾರು ಎಷ್ಟೋ ಜನರು ಎಲ್ಲ ಇಷ್ಟು ಓದಿ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಹಣ ಸಂಪಾದನೆ ಮಾಡಲಿಕ್ಕೆ ಹೋಗ್ತೀವಿ. ನಾವು ನನ್ನ ವಿಷಯದಲ್ಲಿ ನಾವು ಹಣಕ್ಕೆ ಇಂಪಾರ್ಟೆನ್ಸ್ ನಾವು ಯಾವುದು ಕೊಡಲಿಲ್ಲ. ನಾವು ಸರ್ವಿಸ್ಗೆ ಓರಿಯೆಂಟೆಡ್ ಆಗಿ ನಾವು ಇದು ಮಾಡ್ತೇವೆ. ಹಣ ಇಂಪಾರ್ಟೆಂಟ್ ಮುಖ್ಯ ಅಲ್ಲ, ಅದಕ್ಕಿಂತ ಹೆಚ್ಚು ಆತ್ಮವಿಶ್ವಾಸ, ನಮ್ಗೆ ಹಣಕ್ಕಿಂತ ಹೆಚ್ಚು ನಮ್ಗೆ ವಿಶ್ವಾಸ ಬರೋದು, ಆತ್ಮತೃಪ್ತಿ ಬರೋದು ನಾವು ಸರ್ವಿಸ್ ಮಾಡಿದಾಗ ಅವರು ಹಾರೈಸ್ತಾರಲ್ಲ, ಅದು ನಮಗೆ ತುಂಬ ಮುಖ್ಯ. ಅದು ತುಂಬ ಸಂತೋಷ ಕೊಡ್ತದೆ. ಅಲ್ಲ, ಖಂಡಿತ ಸರ್. ಯಾಕಂದರೆ ಈ ವೈದ್ಯ ವೃತ್ತಿ ಮತ್ತು ಶಿಕ್ಷಕ ವೃತ್ತಿ ಎರಡೂ ಒಂದು ಪವಿತ್ರವಾದಂಥ ವೃತ್ತಿಗಳು. ಇದು ಲಾಭದಾಯಕ ವೃತ್ತಿ ಅಲ್ಲ. ಆ್ಯಕ್ಚುಲಿ ಇದೆಲ್ಲ ಒಂದು ಮಾನವೀಯತೆ ಮೆರೆಯುವಂಥದ್ದು. ಅಥವಾ ಒಂದು ಶಿಕ್ಷಕ ವೃತ್ತಿ ಆದರೆ ಒಂದು ಮಗುವನ್ನು ರೂಪಿಸುತ್ತೆ, ಈ ವೈದ್ಯ ವೃತ್ತಿ ಆದರೆ ಆ ಮಗುವನ್ನು ಸಂರಕ್ಷಿಸುತ್ತೆ, ಆರೋಗ್ಯವಾಗಿಡುವಂಥ ಕೆಲಸವನ್ನು ಮಾಡುತ್ತೆ. ಇವೆರಡೂ ಇದೆಯಲ್ಲ ಪವಿತ್ರವಾದ ವೃತ್ತಿಗಳು. ಬಹುಶಃ ತಾವು ಹೇಳ್ದಂಗೆ ಆ ವೃತ್ತಿಗಳ ಬಗ್ಗೆ ನಾವು ಒಂಚೂರು ಅವಲೋಕನ ಮಾಡ್ಕೊಂಡ್ಬಿಟ್ರೆ, ಆಲೋಚನೆ ಮಾಡಿಬಿಟ್ರೆ, ಮತ್ತು ನಮ್ಮ ರಾಯ್ ಅಂತವ್ರನ್ನ ಒಂದು ಸಲ ನೆನೆಸ್ಕೊಂಡ್ಬಿಟ್ರೆ ಆ ವೃತ್ತಿಗಳು ಖಂಡಿತ ನಾವು ಇನ್ನಷ್ಟು ಉತ್ಸಾಹ ಬರುತ್ತೆ, ಉತ್ತೇಜನ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ ಸರ್. ಖಂಡಿತ ಸರ್. ಎಸ್ ಸರ್, ಬಹಳ ಸಂತೋಷ ತಮ್ಮಂಥವ್ರ ಜೊತೆ ಮಾತನಾಡಲಿಕ್ಕೆ. ತಾವು ಒಬ್ಬರು ವೈದ್ಯರಾಗಿ ಕೆಲಸ ಮಾಡಿದ್ರಿ, ಆಡಳಿತ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ರಿ, ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದೀರಿ. ಸಾಕಷ್ಟು ಅನುಭವಗಳು ತಮಗೆ ಸಿಕ್ಕಿದೆ ಸರ್. ಈ ಎಲ್ಲವನ್ನ ಗಮನಿಸಿದಾಗ ಈ ವೈದ್ಯರ ದಿನಾಚರಣೆಯಂದು ನಮ್ಮ ಕೇಳುಗರಿಗೆ ಅಥವಾ ವೈದ್ಯ ಮಿತ್ರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಮೊದಲನೇದಾಗಿ JSS ರೇಡಿಯೋ 91.2 JSS ರೇಡಿಯೋ ಅವರಿಗೆ ನಾನು ಅಭಿನಂದನೆ ತಿಳಿಯೋದಕ್ಕೆ ಇಷ್ಟಪಡ್ತೇನೆ. ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಸೊ ಆ ವೈದ್ಯರ ದಿನಾಚರಣೆಯ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ವೈದ್ಯರು ಆ BC ರಾಯ್ ಅವರ ಏನು ಮಾರ್ಗದರ್ಶನ ಏನಿದೆ, ಅವರು ಹಾಕಿಕೊಟ್ಟ ಹೆಜ್ಜೆ, ಅವರು ನಡೆದು ಬಂದ ದಾರಿ ನಾವು ಅಳವಡಿಸ್ಕೋಬೇಕಾಗ್ತದೆ ಇವತ್ತಿನ ಯುವ ವೈದ್ಯರು. ಸೊ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಅದು ಈ ಒಂದು ವೈದ್ಯರ ದಿನಾಚರಣೆಗೆ ಒಂದು ಅರ್ಥ ಬರ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಎಸ್ ಸರ್, ಖಂಡಿತ ಸರ್. ತಾವೇ ಹೇಳಿದಂಗೆ ಈ ವೈದ್ಯ ವೃತ್ತಿ ಅನ್ನೋದು ಬಹಳ ಪವಿತ್ರವಾದದ್ದು. ಆ ವೃತ್ತಿ ಬಗ್ಗೆ ನಾವು ಅರ್ಥ ಮಾಡಿಕೊಂಡು
ಒಂದು ಹಣ ಸಂಪಾದನೆ ಮಾಡೋದು ಭಾಳ ಮುಖ್ಯ, ಅದು ಮುಖ್ಯ. ಆದರೆ ಅದರ ಜೊತೆ ಆತ್ಮತೃಪ್ತಿನ ಗಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಸೊ ಆತ್ಮತೃಪ್ತಿ ಜೊತೆ ಕೆಲಸ ಮಾಡಿದಾಗ ಎಲ್ಲವೂ ನಮಗೆ ಏನನ್ಸುತ್ತೆ, ಸಾರ್ಥಕತೆ ಭಾವ ಬರುತ್ತೆ ಅಂತ ಅನಿಸುತ್ತೆ ಸರ್. ಖಂಡಿತ ತಾವು ಹೇಳಿದಂಥ ಮಾತು ಅಕ್ಷರಶಃ ಸತ್ಯ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ವೈದ್ಯರ ದಿನಾಚರಣೆಯ ಕುರಿತಂತಹ ವಿಶೇಷ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ಜಿಲ್ಲೆಯ HDಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇವರು ನಮ್ಮವರು. ಇವರು ನಮ್ಮವರು.